ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಹಾಲು ತಗೊಳ್ಳಿ. ಅಲ್ಲಿ ಮಡ್ಗಮ್ಮೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಮತ್ತೆ ಇನ್ನೇನಮ್ಮೆ ಇದರಲ್ಲ ನಮ್ಮ ಮಕ್ಕಳು ಮಾಡ್ಕೊಳ್ಳೋ ಅವಂತರ ಒಂದ ಎರಡ ರೀ, ನೀವು ಮಕ್ಕಳು ಅಂದ ತಕ್ಷಣ ಜ್ಞಾಪಕ ಬಂತು. ನೀವು ಸಿಂಚು ಸ್ವಲ್ಪ ಅತಿ ಆಡೋದನ್ನ ನಿಲ್ಸಿ. ಮೊದಲೇ ನನ್ನ ತಲೆ ಬಿಸಿ ಆಗದೆ, ಮತ್ತೆ ನೀನೇನೋ ನನ್ನ ತಲೆಗೆ ತುಂಬಬೇಡ. ಅಂಥದ್ದೇನಾಗೈತೆ ನಿನ್ನ ಮಗಳಿಗೀಗ? ಅಲ್ಲ ರೀ, ನಮ್ಮ ಸಿಂಚು ಮಾಡ್ತಾರೆ ಸರಿ ಇದೆಯಾ? ಮೇಲೆ ಕೋಪಕ್ಕೆ ಪಾಪ ಅವ್ರ ಅಮ್ಮನ ಕರ್ಕೊಂಬಂದು ಮನೆ ಕೆಲ್ಸಕ್ಕೆ ಇಟ್ಕೊಂಡು ಅವ್ರಿಗಷ್ಟು ಕಷ್ಟ ಕೊಡ್ತಾ ಇದ್ದಾಳಲ್ಲ, ನನಗಿದು ಸರಿ ಕಾಣಿಸ್ತಾ ಇಲ್ಲ ರೀ. ನಾನು ಬುದ್ಧಿ ಹೇಳಿದ್ರು ಕೇಳೋದು ಇಲ್ಲ ಅವಳು. ವೀಣನಿಗೆ ನಾನೇ ಫೋನ್ ಮಾಡಿದೆ, ಬಂದು ಅವ್ರ ಅಮ್ಮನ ಕರ್ಕೊಂಡು ಹೋದ್ಲಂತೆ. ನಿಜ ಹೇಳ್ಬೇಕಂದ್ರೆ ಈಗ ನನಗೆ ಸಮಾಧಾನ ಆಗ್ತಾ ಇದೆ. ಮತ್ತಿನ್ನೇನಮ್ಮಿ ನಿನ್ನ ಸಮಸ್ಯೆ? ಅಲ್ಲ ಕಣಮ್ಮಿ, ನನ್ನ ಮಗಳಿಗೊಂದು ಮನೆ ಮಾಡಿಕೊಡಿ ಅಂತ ಕೇಳ್ಕೊಂಡೆ. ಮಗಳಿಗಲ್ದೆ ಇನ್ಯಾರಿಗೆ ಮಾಡಬೇಕು ಅಂತ ನಾನು ಒಂದು ಒಳ್ಳೆ ಮನೆ ಮಾಡಿಕೊಟ್ಟೆ. ಅಂತಂದ್ರಲ್ಲಿ ಅವರವರೇ ಮಾತಾಡಿಕೊಂಡು ಅವ್ರ ತಾಯಿನ ಕರ್ಕೊಂಬಂದು ಕೆಲಸಕ್ಕೆ ಇಟ್ಕೊಂಡವ್ರೆ. ಅದ್ರಲ್ಲಿ ನಾವು ಮೂಗು ತೂರ್ಸೋಕ್ಕಾಯ್ತದ ಹೇಳೋ? ಅದಾಗಲ್ಲ ರೀ. ಈಗೇನು ಅವರಮ್ಮ ಅಲ್ಲಿಂದ ಹೋಗೋರೆ, ಸಿಂಚುಗೆ ಮನೆ ಕೆಲಸದೊಬ್ಬರು ಬೇಕು. ಸರಿ ಬಿಡು, ಅದನ್ನು ನಾನೇ ಮಾಡ್ಬಿಡ್ತೀನಿ. ಇನ್ನೇನಮ್ಮಿ ನೀನು ಹೇಳೋದು? ನಮಗೆ ಸಿಕ್ಕಿರೋ ಅಳಿ ಅಂತ ದೊಡ್ಡ ಮನುಷ್ಯನೇ ತತ್ತೇರಿಕೆ. ನನ್ನ ಬಾಯಲ್ಲಿ ಸರಿಯಾಗಿ ಬರ್ತದೆ, ಬಡ್ಕೊಂಡೆ. ಸಿಂಚುಗೆ ಅಂತಾರೆ ಸವಾಸ ಎಲ್ಲ ಬೇಡಮ್ಮ ಅಂತ ಅವಳು ಕೇಳ್ತಾಳಾ? ಈಗ ನೋಡು, ದಿನಕ್ಕೊಂದೊಂದು ತಲೆ ನೋವು ತಂದು ಮಾಡುತ್ತಾವನವನು ಬಡ್ಡಿ ಐದ. ಬಿಡ್ರಿ, ಆಗಿರೋದನ್ನ ಬದಲಾಯಿಸಕ್ಕಾಗತ್ತಾ? ನೀವು ಯಾರಿಗೋಸ್ಕರ ಕಷ್ಟಪಡ್ತಿದ್ದೀರಾ? ಮಕ್ಳಿಗೋಸ್ಕರ ತಾನೆ. ಅಷ್ಟೆಲ್ಲ ಮಾಡಿಬಿಟ್ಟು ಈಗ ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಆಯ್ತು ಬಿಡಮ್ಮ, ಈಗ ಆ ವಿಷಯನ ಸರಿ ರೀ. ಏನಾಗಿದೆ ಈಗ? ತಲೆ ಹೋಗುವಂತ ಕೆಲಸ ಏನಾಯ್ತು? ಅದೇ ಕಣಮ್ಮಿ, ನಮ್ಮ ಸಿದ್ದೇಗೌಡ ವಿಷಯ. ಗಂಡ ಹೆಂಡತಿ ಇಬ್ರು ಕೇಸು ಅದು ಇದು ಅಂತ ಓಡಾಡ್ತಾವ್ರೆ. ಅದ್ರ ಬಗ್ಗೆನೇ ಹೊಸ ಯೋಚನೆ ಮಾಡ್ತಾ ಇದ್ದೆ. ಅದೇ ರೀ, ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಸಿದ್ದು ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು ಮನೆ ತುಂಬ ಓಡಾಡ್ತಿದ್ದ. ಈಗ ನೋಡಿ, ಅವನ ನಗು ನೋಡಿ ಎಷ್ಟೋ ದಿನ ಆಯಿತು. ಯಾವತ್ತು ಮತ್ತೆ ಈ ಮನೆಗೆ ಸಂತೋಷ ಅನ್ನೋದು ಬರುತ್ತೋ ನಂಗೆ ಗೊತ್ತಿಲ್ಲ. ಮತ್ತೆ ಯಾವತ್ತೇ ನಮ್ಮ ಮನೆ ಆ ಥರ ಸಂತೋಷವಾಗಿರೋದು? ಇಲ್ಲ, ನಮ್ಮ ಹಣೆ ಬರ. ನೋಡಿ, ಏನಾದರೂ ಆಗಲಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಷ್ಟೇ. ಅಲ್ಲ ಕಣಮೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂದ್ಬಿಟ್ಟು ನೀನೇ ಟೆನ್ಷನ್ ಮಾಡ್ಕೊತಾ ಇದೆಯಲ್ಲಮ್ಮೆ. ಆಗಲೇ ಹೇಳ್ದಲ್ಲ, ನಾವೇ ಎಲ್ಲ ನಮ್ಮ ಮಕ್ಕಳು ನೋಡ್ಕೋಬೇಕು ಅಂತ. ಆಯ್ತು ಬಿಡು, ನಾನು ಇದ್ದೀನಲ್ಲ, ಎಲ್ಲ ನಾನೇ ನೋಡ್ಕೋತೀನಿ. ಇವಾಗ ಮನೆಗೆ ಹೋಗು. ಸರಿ, ಟೆನ್ಷನ್ ಮಾಡ್ಕೋಬೇಡಿ, ಹಾಲು ಕುಡಿ. ಈ ಸಂಭ್ರಮಕ್ಕೆ ಇದು ಬೇರೆ ಕೇಡು. ಆಯ್ತು, ನಾವು ತಗೋತೀನಿ, ನಡಿ.